30 ದಿವಸದೊಳಗಡೆ ನನಗೆ IT ಫೀಲ್ಡಲ್ಲಿ ಜಾಬ್ ಸಿಗುತ್ತಾ? ಗೈಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ತುಮಕೂರಿಂದ. ಸೊ ಏನಕ್ಕೆ ಅಂದರೆ ನಾನು ಇವಾಗ ಆಲ್ರೆಡಿ 30 ಡೇಸಿಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನನ್ನ ಫ್ರೆಂಡು ಒಬ್ಬ ಈ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಸಜೆಸ್ಟ್ ಮಾಡಿದ್ದ. ಸೊ ಅದಕ್ಕೋಸ್ಕರ ನಾವು ಇವಾಗ ತುಮಕೂರಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬಂದಿದ್ದೀವಿ. ನೋಡ್ಬೋದು ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಇವಾಗ ಮಸ್ತ್ ನಾವು ಆ ಒಂದು ಇನ್ಸ್ಟಿಟ್ಯೂಷನ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು. ಏನಕ್ಕಂದರೆ ಇವತ್ತು ಮಂಡೇ ಆಗಿತ್ತು, ಅದಕ್ಕೋಸ್ಕರ ಇಷ್ಟೆಲ್ಲ ಜನ ಇದ್ದರು. ಮತ್ತು ಫ್ರೆಂಡ್ಸ್ ಜೊತೆ ಬರೋದು ಒಂದು ಮಜಾನೇ ಬೇರೆ ಅಂತಲೇ ಹೇಳ್ತೀನಿ. ಸಖತ್ತಾಗಿತ್ತು ಗುರು, ಏನು ಜನ. ಅದರಲ್ಲೂ ಮೆಟ್ರೋದಲ್ಲಂತೂ ನಿಮ್ಗೆ ಗೊತ್ತು, ಮಂಡೇ ಟ್ಯೂಸ್ಡೇ ಯಾರ್ಯಾರು ಓಡಾಡ್ತಾರೆ ಮೆಟ್ರೋದಲ್ಲಿ, ಎಷ್ಟು ಜನ ಇರ್ತಾರೆ ಅಂತ. ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ, ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಎಲ್ಲ. ಅದೇನು ಯೂಶಲಿ ಏನಾದರೂ ಮೆಟಲ್ ಪಾರ್ಟ್ಸು, ಏನಾದರೂ ಮೆಟಲ್ಲು ಚಾಕು ಅಂದರೆ ಆ ಥರ ಏನಾದರೂ ಇದ್ದರೆ ಸೊ ಅದನ್ನು ಅಲ್ಲೇ ಇದು ಮಾಡ್ತಾರೆ. ಎಷ್ಟು ಜಾಲಿಯಾಗಿ ಹೋಗ್ತಾಯಿದ್ದೀವಿ ಅಂತ ನೋಡಿ. ಮತ್ತು ಇಲ್ಲಿ ಎಸ್ಕಲೇಟರ್ ಕೂಡ ಇತ್ತು. ನಾವೆಲ್ಲ ಮಸ್ತು ಎಸ್ಕಲೇಟರ್ನ ಯೂಸ್ ಮಾಡ್ದಲೇ ಮೆಟ್ಲನ್ನು ಯೂಸ್ ಮಾಡ್ದೋ. ಏನಕ್ಕಂದರೆ ಸ್ವಲ್ಪ ಫಿಟ್ನೆಸ್ ಆಗೋ ಇರ್ತೀವಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ನಾನು ನೋಟಿಸ್ ಮಾಡಿದ್ದೇನಪ್ಪ ಅಂದರೆ, ನಿಜಕ್ಕೂ ಈ ಒಂದು ಮೆಟ್ರೋ ಏನಿದೆಯಲ್ಲ ಒಂದು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈಕಿತ್ತು ಬ್ರೋ, ಏನು ಹೇಳಿ. ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ಸ್ ಬರ್ತಾವ್ರೆ. ಇವಾಗ ನಾವು ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಇಲ್ಲೇನು ಅಷ್ಟು ಜನ ಇರಲಿಲ್ಲ. ಏನಕ್ಕಂದರೆ ನಾವು ವಾಪಸ್ ಹೋಗ್ತಿದ್ದು ಈ ಕಡೆ. ಇದು ಬಂದು ಯಶವಂತಪುರದಿಂದ ಲೈಕ್ ನಾವು ಹೋಗ್ತಿದ್ದು ಜಾಡಹಳ್ಳಿ ಕ್ರಾಸ್ಗೆ ಯಶವಂತಪುರಿಂದ. ಸೊ ಅದಕ್ಕೋಸ್ಕರ ಈ ಕಡೆ ರಿವರ್ಸಲ್ಲಿ ಹೋಗೋದು, ಅದಕ್ಕೆ ಅಷ್ಟೊಂದು ಜನ ಇರಲಿಲ್ಲ. ಇವಾಗ ಮಸ್ತು ಮೆಟ್ರೋದಲ್ಲಿ ಕೂತ್ಕೊಂಡು ನನಗಂತೂ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತೀನಿ. ಏನು ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಾಗ್ತಿಲ್ಲ. ಹಾಗೆಯೇ ಏನಕ್ಕೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ, ನನಗೂ ಫಸ್ಟ್ ಟೈಮು ಈ ಥರ ಫ್ರೆಂಡ್ಸ್ಗಳ ಜೊತೆ ಈ ಥರ ಜಾಬ್ ಮೇಲೆ ನಾನೊಂದು ಇನ್ಸ್ಟಿಟ್ಯೂಷನ್ಗೆ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಅಷ್ಟೇ ಅಲ್ಲ, ನಾನು ಮೈಕ್ ಕೂಡ ತೊಗೊಂಡೋಗಿರಲಿಲ್ಲ. ಮೈಕ್ ಇಲ್ಲ ಅಂದರೆ ಅಲ್ಲೊಂದು ಟ್ರಾಫಿಕ್ಕು, ನಿಮಗೆ ಗೊತ್ತು ಬೆಂಗಳೂರು ಟ್ರಾಫಿಕ್ಕು ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡ್ಬೋದು. ಸಖತ್ತು ಟ್ರಾಫಿಕ್ ಗುರು ಅಂತಲೇ ನಾನು ಹೇಳ್ತೀನಿ. ಕೊನೆಯದಾಗಿ ನೋಡ್ಬೋದು, ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ನಾವು ತಲುಪಿದ್ದೀವಿ. ಇನ್ಸ್ಟಿಟ್ಯೂಷನ್ ಮಾತ್ರ ನಮ್ಮ ಫ್ರೆಂಡ್ ಹೇಳ್ದಂಗೆ ಸೈಕಾಗಿದೆ, ಹೈಜಿನಿಕ್ ಆಗಿದೆ, ಪ್ರೊಫೆಷ್ನಲ್ ಆಗಿದೆ. ಇಲ್ಲಿ ನೋಡಿ ನೀವೇ ಎಷ್ಟು ಚೆನ್ನಾಗಿದೆ. ಅವರೇ ಒಂದು ಕಂಪ್ಯೂಟರ್ಸ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಒಳ್ಳೆ ಎನ್ವಿರಾನ್ಮೆಂಟ್ ಅಂತಲೇ ಹೇಳ್ತೀನಿ. ಹಾಗೆಯೇ ಇವತ್ತಿನ ಟಾಸ್ಕನ್ನು ಕೂಡ ಕೊಟ್ಟರು. ನೋಡ್ಬೋದು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಟಾಸ್ಕನ್ನು ನಾವು ಡೈಲಿ ಅವರು ಟಾಸ್ಕನ್ನು ಕೊಡ್ತಾರೆ. ಇದನ್ನೆಲ್ಲ ನಾವು ಮಾಡ್ಕೊಂಡು ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ನಮಗೆ ಅವರು ಒಂದು ಒಳ್ಳೆ ಗುಡ್ ಇಂಪ್ರೆಷನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅವ್ರಿಗೆ. ಸೊ ಅವರೂ ಕೂಡ ಇಂಟರ್ವ್ಯೂಗೆ ನಮ್ಮನ್ನು ಪುಷ್ ಮಾಡ್ತಾರೆ ಅಂತಲೇ ನಾನು ಹೇಳ್ತೀನಿ. ಕೊನೆಯದಾಗಿ ಆ ಒಂದು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಮತ್ತೆ ಹೋಗ್ತಾಯಿದ್ದೀವಿ. ಇವಾಗ ಮತ್ತೆ ನಾನು ಈ ಸತಿ ಎಸ್ಕಲೇಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಗುರು ನಡ್ಕೊಂಡು ನನಗೂ ಸುಸ್ತಾಗ್ಬಿಡ್ತು. ನಾನು ಮನುಷ್ಯನೇ ಅಟ್ ದಿ ಎಂಡ್. ಅದಕ್ಕೋಸ್ಕರ ಹಾಗೇ ಮಸ್ತು ಜಾಲಿ ಮಾಡಿಕೊಂಡು ಹಿಂಗೆಲ್ಲ ಮಸ್ತಾಗಿ ನಾವು ಹೋಗ್ತಾ ಇದ್ದೋ. ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹಾಗೆ ನಾನು ನೋಡ್ಬೋದು, ಇಲ್ಲಿ ಸ್ಲೈಡ್ ಮಾಡ್ತಾಯಿದ್ದೀನಿ ಝುಕ್ ಅನ್ನಂಗೆ. ಇದೆಲ್ಲ ಫುಲ್ ಸ್ಕೂಲ್ ಡೇಸು ನೆನಪಾಗ್ಬಿಡುತ್ತೆ. ಅಂದರೆ ಲೈಕ್ ಆ ಒಂದು ಫ್ಲೋರಿಂಗ್ ಎಷ್ಟು ಜಾರ್ತಿತ್ತು ಅಂದರೆ ನೀವು ಆರಾಮಾಗಿ ಸ್ಲೈಡ್ನ ಮಾಡ್ಬೋದು. ಹಾಗೆ ಒಂದು 3-4 ಜನ ಹೊಸ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಒಳ್ಳೆ ಎಕ್ಸ್ಪೋಸರ್ ಅಂತಲೇ ಹೇಳ್ತೀನಿ. ನಾನು ಕೂಡ ಅಷ್ಟೇ ನಿಮಗೆ ಸಜೆಸ್ಟ್ ಮಾಡೋದು, ನೀವೇನಾದರೂ ಮನೆಯಲ್ಲೇ ಕೂತ್ಕೊಂಡಿದ್ರೆ ನಿಮ್ಮ ಒಂದು ಡಿಗ್ರಿನ ಮುಗಿಸಿ ಅಥವಾ ನೀವು ಯಾವುದೇ ಒಂದು ಎಜುಕೇಷನ್ನ ಮುಗಿಸಿ ನೀವು ಇನ್ನೂ ಜಾಬನ್ನು ಹುಡುಕ್ತಾ ಇದ್ದರೆ ಒಂದು ಈಚೆ ಬನ್ನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಅಕ್ಕಪಕ್ಕದವ್ರಿಗೆ ಕೇಳ್ಕೊಳ್ಳಿ ಎಲ್ಲಿ ಜಾಬ್ ಸಿಗಿದೆ, ಅಥವಾ ಯಾವ ಒಂದು ಇನ್ಸ್ಟಿಟ್ಯೂಷನಲ್ಲಿ ಈ ಥರ ಫ್ರೀಯಾಗಿ ಏನಾದರೂ ಒಂದು ಸರ್ಟಿಫಿಕೇಟನ್ನು ಮಾಡಿಸ್ತಾ ಇದ್ದಾರೆ, ಏನಾದರೂ ಒಂದು ಟೆಕ್ನಾಲಜಿನ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವಾಗ ನಾನು ಹೋಗ್ತಾ ಇರೋದು ಜಾವಾ ಕೋರ್ಸಿಗೆ, ಅಂದರೆ ಜಾವಾ ಸರ್ಟಿಫಿಕೇಟು ಮತ್ತು ಬ್ಯಾಕ್ ಎಂಡಲ್ಲಿ ಇದನ್ನು ಹೇಳ್ಕೊಡ್ತಾರಂತೆ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಕೊನೆಯದಾಗಿ ನಮ್ಮ ಟ್ರೈನ್ ವಾಪಸ್ ತುಮಕೂರಿಗೆ ಹೊರಟ ಟೈಮಲ್ಲಿ ಮಳೆ ಶುರುವಾಗ್ಬಿಟ್ಟಿತ್ತು. ಒಳ್ಳೆಯ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಮಳೆದು. ಏನೋ ಒಂಥರ ನಾಸ್ಟಾಲ್ಜಿಯಾ ಫೀಲ್ ಆಗಿಬಿಡ್ತು. ಇದು ಫೀಲ್ ಮಾಡಿದವ್ರಿಗೆ ಗೊತ್ತು. ಕೊನೆಯದಾಗಿ ಹಂಗೋ ಹಿಂಗೋ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ನೋಡ್ಬೋದು ಇನ್ನೂ ಮಳೆ ಬರ್ತಾನೆ ಇದೆ. ಹೆಂಗೆಂಗೋ ಬೇಗನೆ ನಾನು ತಲುಪಿಬಿಟ್ಟೆ. ನನ್ನ ಲಕ್ ಚೆನ್ನಾಗಿತ್ತು, ನಾನೇನು ನೆನೆಯೋಕ್ಕೆ ಹೋಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಒಂದು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಡೇ 3 ಬಾಯ್.